ಈಗಾಗಲೇ ಚುನಾವಣೆ ಕಾವು ಪ್ರಾರಂಭ ಆಗಿದೆ. ಇನ್ನು ನಾಳೆ ನಾಳಿದ್ದು ಆಚೆ ನಾಳಿದ್ದು ಮುಖ್ಯಮಂತ್ರಿಗಳಾದಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ರಾಹುಲ್ ಗಾಂಧಿ ಅವರು ಸಮೇತ ಹಳೆ ಮೈಸೂರು ಭಾಗದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಯಾವುದು ಫಸ್ಟ್ ಫೇಸಲ್ಲಿ ಎಲೆಕ್ಷನ್ ಹೋಗೋದು. ಯಾಕೆ ಈ ಚುನಾವಣೆಯಲ್ಲಿ ಸೌತ್ ಇಂಡಿಯಾ ಬಗ್ಗೆನೇ ಬಹಳಷ್ಟು ಫೋಕಸ್ ಇದೆ ನರೇಂದ್ರ ಮೋದಿ ಅವರಿಗೆ ಅಂತಂದ್ರೆ, ಇದು ಇವತ್ತಿನಿಂದ ಅಲ್ಲ, ಅವ್ರಿಗೆ ಗೊತ್ತಿತ್ತು 10 ವರ್ಷಗಳ ಕಾಲ ಆಡಳಿತ ಮಾಡಿದ್ಮೇಲೆ ಈ 3ನೇ ಸಾರಿ ಬರಬೇಕು ಅಂತಂದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ಸುಮಾರು ಒಂದು 130 ಸೀಟ್ ಇರುವಂತಹ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಹಳ ಪ್ರಮುಖವಾಗಿ ಅವರು ಗೆಲ್ಲೇಬೇಕಾಗಿದೆ. ಇದನ್ನ ಈ ಚೋಳರ ಕಾಲದ ಸೆಂಗಲ್ ತಗೊಂಡೋಗಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದು ಇಂದ ಹಿಡಿದು ಏನು ಈ ಕಾಶಿ ಮತ್ತೆ ವಾರಣಾಸಿಗೆ ಮತ್ತೆ ತಮಿಳುನಾಡಿಗೆ ಇರುವಂತ ನಂಟು ಭಾರತ ಮಂಟಪಂ ಕಾರ್ಯಕ್ರಮ ಇರ್ಬೋದು, ಈ ತರದ್ದೆಲ್ಲ ಮಾಡಿಕೊಂಡು ಒಂದು ಬ್ರಿಡ್ಜ್ ನ ಬಿಲ್ಡ್ ಮಾಡ್ತಾ ಇದ್ರು ನರೇಂದ್ರ ಮೋದಿ ಅವರು. ಹಂಗಾಗಿ ಸೌತ್ ಇಂಡಿಯಾನ ಯಾಕೆ ಇಷ್ಟೊಂದು ಫೋಕಸ್ ಮಾಡಿದ್ರು ಅಂತಂದ್ರೆ 10 ವರ್ಷಗಳ ಕಾಲ ಇದನ್ನ ನಡೆದಂತ ಒಂದು ಏನು ಆಡಳಿತದಲ್ಲಿ ಡೆಫಿನೆಟ್ ಆಗಿ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಯಾಕಂದ್ರೆ ಸೆಂಟ್ರಲ್ ಇಂಡಿಯಾದಲ್ಲಿ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಇತ್ತೀಚೆಗೆ ಮುಗಿಸಿ ಅಲ್ಲಿನ ಜನಸಂದಣಿ ಮತ್ತೆ ಅಲ್ಲಿನ ವಾತಾವರಣ ಎಲ್ಲ ತರದ ಅವ್ರಿಗೆ ಇನ್ಫಾರ್ಮೇಶನ್ ಇನ್ಪುಟ್ಸ್ ಇರೋದ್ರಿಂದ ಈ ಸಾರಿ ನಾವು ಒಂದು ಫ್ರೀ ರನ್ ಕೊಡಬಾರ್ದು ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗೆ, ನಾವೇ ಇಂಟರ್ವ್ಯೂನ್ ಆಗಬೇಕು, ನಾವು ಒಂದಷ್ಟು ಸೀಟುಗಳನ್ನ ಗೆಲ್ಬೇಕು ಅಂತ. ಈಗ ನೋಡಿ, ಕಳೆದ 2014 ಮತ್ತೆ 19ರಲ್ಲಿ ಇದ್ದಂತ ವಾತಾವರಣ ಈಗಿಲ್ಲ. ಈಗ ಬಿಜೆಪಿ ಒಂದು ಅಲೈನ್ಸ್ ನ ಬಹಳ ಸ್ಟ್ರೆಂಥನ್ ಮಾಡ್ಕೊಂಡಿದೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಈಗ ಕರ್ನಾಟಕದಲ್ಲಿ ಇರ್ಬೋದು JDS ಜೊತೆ ಅಲೈನ್ಸ್ ಮಾಡ್ಕೊಂಡಿದೆ. ಅದೇ ತರ ತೆಲಂಗಾಣದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಜೊತೆ ಮತ್ತೆ ಪವನ್ ಕಲ್ಯಾಣ್ ಜೊತೆ. ತಮಿಳುನಾಡಲ್ಲಿ ನೀವು ನೋಡಿ, ತಮಿಳುನಾಡಲ್ಲಂತೂ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂತಂದ್ರೆ ಬಿಜೆಪಿ ಈ ಹಿಂದೆ PMK ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು ನಿಜ, 2014 ಮತ್ತೆ ಅಸೆಂಬ್ಲಿ ಎಲೆಕ್ಷನ್ಗೂ ಮಾಡ್ಕೊಂಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಮಾಡ್ಕೊಂಡಿದ್ರು PMK ಜೊತೆ. ಈ ಸಾರಿ ತಮಿಳ್ ಮಣ್ಣಿನ ಕಾಂಗ್ರೆಸ್ ಇರ್ಬೋದು, ಇಲ್ಲಾಂತಂದ್ರೆ O ಪನ್ನೀರ್ಸೆಲ್ವಂ ಜೊತೆ ಇರ್ಬೋದು, ಇಲ್ಲ ದಿನಕರನ್ ಜೊತೆ ಇರ್ಬೋದು. ಯಾಕಂದ್ರೆ ಒಂದು ಕಡೆ ಕ್ಯಾಸ್ಟ್ ಪೋಲರೈಸೇಷನ್, ಇನ್ನೊಂದು ಕಡೆ ಸೀಟ್ ಪೋಲರೈಸೇಷನ್, ಎರಡೂ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸಾರಿ ನಾವು ಡಬಲ್ ಡಿಜಿಟ್ ಕ್ರಾಸ್ ಮಾಡಲೇಬೇಕು, ವೋಟ್ ಶೇರ್ ಇನ್ಕ್ರೀಸ್ ಮಾಡ್ಕೊಬೇಕು. ಯಾಕಂದ್ರೆ ಅಣ್ಣಾಮಲೈಗೆ ಇನ್ಚಾರ್ಜ್ ಕೊಟ್ಮೇಲೆ ಈ ಒಂದು ಸುದೀರ್ಘವಾದಂತ ಒಂದು ಬದಲಾವಣೆ ದ್ರಾವಿಡನ್ ಪೊಲಿಟಿಕ್ಸ್ ಇಂದ ಹೊರಗಡೆ ತರಬೇಕು ರಾಜ್ಯನ. ಮತ್ತೆ ನಾವು 2026ಕ್ಕೆ ಒಂದು ಅಸೆಂಬ್ಲಿ ಎಲೆಕ್ಷನ್ ಇರೋದ್ರಿಂದ ನಾವು ಬಹಳ ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡ್ಬೇಕಂತ ಮಾಡಿ, ಒಂದ್ ಕಡೆ ತಿವಾರ್ ಕಮ್ಯುನಿಟಿ ಇರ್ಬೋದು, ಇಲ್ಲಾಂದ್ರೆ ವಣಿಯಾರ್ ಇರ್ಬೋದು, ಇಲ್ಲಾಂದ್ರೆ ಗೌಂಡರ್ ಕಮ್ಯುನಿಟಿ ಇರ್ಬೋದು, ಈ ತರದ ಒಂದು ಕಾಂಬಿನೇಷನ್ ಮಾಡ್ಕೊಂಡು ಸುಮಾರು 20 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿ ಬೇರೆಯವ್ರಿಗೆ ಅಲೈನ್ಸ್ಗೂ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು ಸೀಟ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಒಂದು ಚಲನಚಿತ್ರದ ಒಂದು ಗೀಳೆ ಇಲ್ದೇ ಇರುವಂತ ಬಿಜೆಪಿಗೆ ಈ ಸಾರಿ ರಾಧಿಕಾ ಶರತ್ ಕುಮಾರ್ ಅವರು ಕಂಟೆಸ್ಟ್ ಮಾಡಿರೋದನ್ನ ನೋಡಿ ಅವ್ರು ಎಲ್ಲಾನು ಯಾವುದನ್ನೇ ಒಂದು ಆಪ್ಷನ್ ತಗೊಂಡೆ ಇವತ್ತು ಮಾಡ್ತಾ ಇದ್ದಾರೆ. ಇನ್ನ ಕೇರಳಕ್ಕೆ ಬಂದ್ರೆ, ನಾವು ಕೇರಳದಲ್ಲಿ ಇವತ್ತು ಹೋದ್ ಸಾರಿಗಿನ್ನು ಇದು ವೋಟ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕು. ಆ ಸ್ಪೇಸ್ ನ ನಾವು ಏನು UDF ಮತ್ತೆ LDF ಮಧ್ಯೆ ಇರುವಂತ ಒಂದು ಸ್ಪೇಸ್ ನ ನಾವು ಕಾನ್ಕರ್ ಮಾಡ್ಬೇಕಂತ ಅನ್ಬಿಟ್ಟು ಇವತ್ತು 19% ಇರುವಂತ 16% ಇರುವಂತ ಕ್ರಿಶ್ಚಿಯನ್ ಕಮ್ಯುನಿಟಿ ಏನಿದೆ ಅದನ್ನೇ ಟ್ಯಾಪ್ ಮಾಡ್ತಾ ಇದ್ದಾರೆ. ಹಿಂದೂಗಳ ವೋಟ್ ಜೊತೆಗೆ ಮತ್ತೆ ಇವರು ಕೇಳರ ಜೊತೆಗೆ ಅಲ್ಲಿ ಟ್ಯಾಪ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಚರ್ಚ್ಗಳನ್ನ ಆದಷ್ಟು ಓಲೈಸಕ್ಕೆ ನೋಡ್ತಾ, ಈಗಾಗಲೇ ನೀವು ಚರ್ಚ್ಗಳಲ್ಲಿ ಸಿನಿಮಾ ವಾರ್ ನಡೀತಾ ಇದೆ ಇವತ್ತು. ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೇಕು, ಏನು ಕೇರಳ ಸಿನಿಮಾದ ಬಗ್ಗೆ ತೋರಿಸ್ತಾ ಇದ್ದಾರೆ. ಅದೇ ತರ ಬಹಳ ವೈಲೇಷನ್ಸ್ ಆಗ್ತಾ ಇರುವಂತ ಬೇರೆ ಬೇರೆ ಸಿನಿಮಾಗಳನ್ನ ತೋರಿಸಿ ಇವತ್ತು ಚರ್ಚ್ಗಳನ್ನ ಈ ಪೊಲಿಟಿಕ್ಸ್ಗೆ ಕರ್ಕೊಂಡ್ ಬಂದಿರೋದ್ರ ಜೊತೆಗೆ ಇವತ್ತು RSS ಶಾಖೆಗಳು ಏನ್ ನಡೀತಾ ಇತ್ತು ಅದನ್ನ ಡಬಲ್ ಆಗಿ ತಮಿಳುನಾಡು ಮತ್ತೆ ಕೇರಳದಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿರೋದು ನೋಡಿದ್ರೆ, ಒಂದು ಸ್ಪೇಡ್ ವರ್ಕ್ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರಾಜ್ಯಗಳನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಇರ್ಬೋದು, ಇಲ್ಲಾಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಇರ್ಬೋದು, ಇಲ್ಲಿ ವಾಜಪೇಯಿ ಸರ್ಕಾರ 2ನೇ ಸಾರಿ ಬಂದಾಗ ಸೆಕೆಂಡ್ ಟರ್ಮ್ ಅಲ್ಲಿ ಬಂದಾಗ ಸೌತ್ ಬಹಳ ಕಾಂಟ್ರಿಬ್ಯೂಟ್ ಮಾಡಿತ್ತು, ಕರ್ನಾಟಕ ಸೇರಿದಂತೆ. ಚಂದ್ರಬಾಬು ನಾಯ್ಡು ಅವರು TDP ಇರ್ಬೋದು, ಅದಾದ ನಂತರ ತಮಿಳುನಾಡಲ್ಲಿ ಅವರ ಅಲೈನ್ಸ್ ಇರ್ಬೋದು, ಇವರೆಲ್ಲ ಬಹಳ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ಸಕ್ಸಸ್ಫುಲ್ ಆಗಿ NDA ಗವರ್ನಮೆಂಟ್ ನ ಸ್ಥಾಪನೆ ಮಾಡಿ 5 ವರ್ಷಗಳ ಕಾಲ ವಾಜಪೇಯಿ ಅವರು ಚೆನ್ನಾಗಿ ನಡೆಸಿದ್ರು. ಅದೇ ತರ ಈ ಸಾರಿ ಇವರು ಸೌತ್ ಇಂದ ಒಂದಷ್ಟು ನಂಬರ್ಸ್ ನ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು. ಯಾಕಂದ್ರೆ ಆಂಟಿ ಇನ್ಕಂಬೆನ್ಸಿ ಇದ್ರೂ ಸೆಂಟ್ರಲ್ ಇಂಡಿಯಾದಲ್ಲಿ ನಾವು ಸ್ವೀಪ್ ಮಾಡ್ತೀವಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತೆ ಬಿಹಾರ್ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ನಾವು ಸ್ವೀಪ್ ಮಾಡ್ತೀವಿ ಅಂದ್ರೇನು ಅಲ್ಲಿ ಅಷ್ಟೊಂದು ಈಸಿ ಆಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ವೋಟ್ ಶೇರ್ನ ಈ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ರಾಜಸ್ಥಾನದಲ್ಲಿ ಬಂದಿದ್ದಾಗ್ಲಿ, ಮಧ್ಯಪ್ರದೇಶಲ್ಲಿ ಬಂದಿದ್ದಾಗಲಿ ನೋಡಿದ್ರೂ ಸೀಟ್ ಡಿಫರೆನ್ಸ್ ಜಾಸ್ತಿ ಇರ್ಬೋದು, ಆದ್ರೆ ವೋಟ್ ಶೇರ್ ಡಿಫರೆನ್ಸ್ ಅಷ್ಟೊಂದು ಗಣನೀಯವಾಗಿ ಅಂತ ವ್ಯತ್ಯಾಸಗಳನ್ನು ಕಾಣಲಿಲ್ಲ. ಹಂಗಾಗಿ ಸೆಂಟ್ರಲ್ ಇಂಡಿಯಾದಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಯಾಕಂದ್ರೆ ಸೆಂಟ್ರಲ್ ಇಂಡಿಯಾದಲ್ಲಿ ಈಗಾಗಲೇ
ಜಯಂತ್ ಚೌಧರಿ ಅವರು ಆ ಕಡೆ ಹೋಗಿರೋದ್ರಿಂದ ಇರ್ಬೋದು, RLD ಇರ್ಬೋದು, ಇವರೆಲ್ಲ ಹೋಗಿ ಅದ್ ಕಡೆ ಅಲಯನ್ಸ್ ಮಾಡ್ಕೊಂಡು ಒಂದು ಸ್ಟ್ರೆಂಥನ್ ಆಗಿದ್ರು ಅವರ ಬೇಸು ಅಂದ್ರೆ 10 ವರ್ಷಗಳ ಕಾಲ ಇರುವಂತ ಒಂದು ಆಂಟಿ ಇನ್ಕಂಬೆನ್ಸಿನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತೆ ಬಿಜೆಪಿ. ಅವರು ಯಾವುದೇ ತರಹದ ಚಾನ್ಸ್ ತಗೊಳೋದು ಬೇಡ, ಈ ಸಾರಿ ನಾವು ಬರ್ಬೇಕಂತ ಆ ಕಾನ್ಫಿಡೆನ್ಸ್ ಅನ್ನ ಈ ಆಂಟಿ ಏನೇ ನರೇಟಿವ್ ಸೆಟ್ ಮಾಡಿದ್ರು ಸೆಫಾಲಜಿಸ್ಟ್ಗಳನ್ನ ಕರ್ಕೊಂಡ್ಬಂದು ಬಿಜೆಪಿ ಪರವಾಗಿ ಏನೇ ಆ ಒಂದು ಏನು ನರೇಟಿವ್ ನ ಸೆಟ್ ಮಾಡ್ತಾ ಹೋದ್ರೇನು ಒಂದು ಅಂಡರ್ ಕರೆಂಟ್ ಮತ್ತೆ ಆಂಟಿ ಇನ್ಕಂಬೆನ್ಸಿ ಅದ್ರ ವಿರುದ್ಧ ಇದೆ. ಇಟ್ ವಿಲ್ ನಾಟ್ ಕ್ರಾಸ್ ಮೋರ್ ದನ್ 200 ಸೀಟ್ಸ್ ಅಂತ ಕಾಂಗ್ರೆಸ್ನವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಪದೇ ಪದೇ ಇದನ್ನ ಇವತ್ತು ಆ ನರೇಟಿವ್ ನ ಸೆಟ್ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ದಕ್ಷಿಣ ಭಾರತದಲ್ಲಿ ಈ ತರದ ಒಂದು ಇನ್ನೆಂದಿಗೂ ಯಾಕಂದ್ರೆ ಈ ದೇಶ ಗೆಲ್ಬೇಕಾದ್ರೆ ಇವತ್ತು ದಕ್ಷಿಣ ಭಾರತ ಗೆಲ್ಲೇಬೇಕಾದಂತ ಪರಿಸ್ಥಿತಿ ಮೋದಿಗೆ ಬಂದಿದೆ. ಸೌತ್ ಪಾವ್ ಇಲ್ಲದೆ ಈ ಸಾರಿ ಅವರು ಯಾವುದೇ ಡಿಶ್ ನ ಪ್ರಿಪೇರ್ ಮಾಡಕ್ ಆಗೋದಿಲ್ಲ, ಯಾವ ಸರ್ಕಾರವನ್ನು ಕುಕ್ ಮಾಡಕ್ ಆಗೋದಿಲ್ಲ, ಇಲ್ಲಾಂದ್ರೆ ಅಧಿಕಾರಕ್ಕೆ ಬರಕ್ ಆಗೋದಿಲ್ಲ. ದಕ್ಷಿಣ ಬಹಳ ಇಂಪಾರ್ಟೆಂಟ್. ಅದೇ ತರ ನೀವು ಮಹಾರಾಷ್ಟ್ರಲ್ಲಿ ನೋಡಿ, ಅಲಯನ್ಸ್ ಪಾರ್ಟ್ನರ್ಸ್ ಮಧ್ಯೆ ಸ್ವಲ್ಪ ಗ್ರಮ್ಲಿಂಗ್ಸ್ ಇದ್ರೇನು ಬಿಜೆಪಿ ಇರ್ಬೋದು, ಇಲ್ಲಾಂದ್ರೆ ಶಿವಸೇನೆ ಸಿಂಧೆ ಗ್ರೂಪ್ ಇರ್ಬೋದು, ಇಲ್ಲಾಂದ್ರೆ ಅಜಿತ್ ಪವಾರ್ ಇರ್ಬೋದು, ಇವರೆಲ್ಲ ಅಲಯನ್ಸ್ ಮಾಡ್ಕೊಂಡಿದ್ರೇನು ಇವತ್ತು ಕಾಂಗ್ರೆಸ್ನವರು ಅದೇ ತರ 3 ಪೊಲಿಟಿಕಲ್ ಪಾರ್ಟಿನ ಅಲ್ಲಿ 48 ಕ್ಷೇತ್ರಗಳಿದಾವೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಏನು ವಂಚಿತ್ ಮಹಾಗಡಿ ಯಾರು ನಮ್ಮ ಪ್ರಕಾಶ್ ಅಂಬೇಡ್ಕರ್ ಅವ್ರ ಪೊಲಿಟಿಕಲ್ ಪಾರ್ಟಿ ಇವತ್ತು ಅವ್ರ ಜೊತೆ ಹೋಗದೇ ಇದ್ರೇನು ಒಂದು 7-8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇಂಡಿಯಾ ಬ್ಲಾಕ್ ಒಂದು ಸ್ಟ್ರಾಂಗರ್ ಆಗಿ ಎಮರ್ಜ್ ಆಗಿದೆ ಅಂತ ಅನ್ಬಿಟ್ಟು ಆಗುತ್ತೆ. ಅದೇ ತರ ಇವತ್ತು ಒಡಿಶಾದಲ್ಲಿ ಅಲ್ಲ ಅಲಯನ್ಸ್ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಬಿಜೆಡಿ ಮತ್ತೆ ಬಿಜೆಪಿ ಅಲಯನ್ಸ್ ಆಗಿಲ್ಲ. ಆದ್ರೂ ಅಲ್ಲಿ ಟ್ರಯಾಂಗಲ್ ಕಂಟೆಸ್ಟ್ ಅನ್ನೋದಕ್ಕಿನ್ನೂ ಡೈರೆಕ್ಟ್ ಕಂಟೆಸ್ಟ್ ಬಿಜೆಪಿ ಮತ್ತೆ ಬಿಜೆಡಿ ವಿರುದ್ಧವಾಗಿ ನಡೀತಾ ಇದೆ. ಹಂಗಾಗಿ ಕರ್ನಾಟಕದಲ್ಲಿ ಇರ್ಬೋದು ಚುನಾವಣೆ ಮತ್ತೆ ಬೇರೆ ರಾಜ್ಯಗಳಲ್ಲಿರ್ಬೋದು. ಯಾಕಂದ್ರೆ ಕರ್ನಾಟಕದಲ್ಲಿ ಈ ಹಿಂದೆ 28ರಲ್ಲಿ 27 ಕ್ಷೇತ್ರಗಳು ಸುಮಲತಾ ಸೇರಿದಂಗೆ 27 ಕಡೆ ಗೆದ್ದಿದ್ರು. ಆ ಪರಿಸ್ಥಿತಿ ಇದೆಯಾ? ಯಾಕಂದ್ರೆ ಈಗ ಗ್ಯಾರಂಟಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮಹಿಳೆಯರು ಬಹುತೇಕ ಒಂದು 70-80% ಕಾಂಗ್ರೆಸ್ ವೋಟ್ ಹಾಕ್ತಾರೋ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಇದ್ದಂತ ಉದಾಹರಣೆಗಳು ನೀವು ತಮಿಳುನಾಡಲ್ಲಿ ಜಯಲಲಿತಾ ಅವರು ಅಮ್ಮ ಕ್ಯಾಂಟೀನ್ ಆದಿಯಾಗಿ ಫ್ರೀ ಬೀಸ್ ಎಲ್ಲ ಕೊಟ್ಟು ಮಹಿಳೆಯರಿಗೆ ಫ್ರೀ ಬಸ್ಸಸ್ ಇದೆಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟಾಗ ಅವ್ರು 2ನೇ ಸಾರಿ ಬರಂಗಾಯ್ತು. ನಿತೀಶ್ ಕುಮಾರ್ ಅವರು ಟೋಟಲ್ ಪ್ರಾಹಿಬಿಷನ್ ಮಾಡಿದಾಗ ಬಿಹಾರಲ್ಲಿ ಮಹಿಳೆಯರು ಕೈ ಹಿಡಿದಿದ್ದು ನಿತೀಶ್ ಕುಮಾರ್ನ ನಮ್ಗೆ ಗೊತ್ತಿರುವಂತ ಉದಾಹರಣೆ. ಹಂಗಂದಿದ ತಕ್ಷಣನೇ ಏನು ಎಲ್ಲಾ ಬೆನಿಫಿಷರೀಸ್ ಎಲ್ಲರೂ ಓಟ್ ಹಾಕ್ತಾರಂತ. ಬೆನಿಫಿಷರೀಸ್ ದೇವರಾಜ್ ಅರಸು ಅಂತವ್ರಿಗೆ ಕೈ ಕೊಟ್ಟಿದ್ದನ್ನು ನಾವು ನೋಡಿದೀವಿ. ಯಾಕಂದ್ರೆ 1.5 ಲಕ್ಷ ಎಕರೆಯಷ್ಟು ಭೂಮಿನ ಹಂಚಿದಾಗ ಲೋಕಸಭೆ ಎಲೆಕ್ಷನ್ ನಲ್ಲಿ ಅವ್ರು ಗೆಲ್ಲಕ್ ಆಗ್ಲಿಲ್ಲ. ಯಾಕಂತಂದ್ರೆ ಅರಸು ಅವ್ರ ಕೈಯಲ್ಲಿ ಗೆಲ್ಲಕ್ ಆಗ್ಲಿಲ್ಲ. ಅಂದಿದ ತಕ್ಷಣ ಆ ಬೆನಿಫಿಷರೀಸ್ ವಿರುದ್ಧ ಇರಲಿಲ್ಲ. ಆ ಯಾರು ಭೂಮಿ ಕಳ್ಕೊಂಡಿದ್ರು ಆ ಫ್ಯೂಡಲಿಸಂ ಏನಿತ್ತು ಆವತ್ತಿನ ಕಾಲಕ್ಕೆ ಅರಸು ಅವ್ರ ವಿರುದ್ಧ ಇತ್ತು. ಹಂಗಾಗಿ ಈ ಬೆನಿಫಿಷರೀಸ್ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಕಾಂಗ್ರೆಸ್ನವರು. ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಇವ್ರದ್ದು ಅಹಿಂದ ಪೋಲರೈಸೇಷನ್ ಯಾವ ಮಟ್ಟಕ್ಕೆ ವರ್ಕ್ ಆಗುತ್ತೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ನಡೀತಾ ಇರುವಂತಹ ಒಕ್ಕಲಿಗರ ಲೀಡರ್ಶಿಪ್ ನಡೀತಾ ಇರುವಂತಹ ಒಂದು ದೊಡ್ಡ ಕಾಳಗ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಅವ್ರು ನಡೀತಾ ಇರೋದ್ರ ಬಗ್ಗೆ ಯಾವ ತರ ಒಕ್ಕಲಿಗರು ರಿಯಾಕ್ಟ್ ಮಾಡ್ತಾರೆ, ಈ ಏನು ಆ ಬೇಸ್ನ ಉಳಿಸ್ಕೊಳಕ್ಕೆ ಇಬ್ರು ಏನ್ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಎಲ್ಲಿ ಬಿಜೆಪಿ ಕಾಂಟ್ರಿಬ್ಯೂಟ್ ಆಗುತ್ತಾ, ಈ ಓಟುಗಳು ಏನಾದ್ರು ಬಿಜೆಪಿಗೆ ಟ್ರಾನ್ಸ್ಫರ್ ಆಗುತ್ತಾ, ಇಲ್ಲಾಂದ್ರೆ ಬಿಜೆಪಿ ಓಟುಗಳು ಇವರು ಟ್ರಾನ್ಸ್ಫರ್ ಆಗದೆ ಹೋದ್ರೆ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತಾ, ಇದನ್ನೆಲ್ಲ ನೋಡಿದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ಹಿಂದೆಂದಿಗೂ ಇವತ್ತು ಬಹಳ ಮುಖ್ಯವಾದಂತ ಚುನಾವಣೆ ನಡೀತಾ ಇದೆ. ಇಲ್ಲಿ ಒಂದ್ ಕಡೆ ದ್ರಾವಿಡನಿಸಂ, ಇನ್ನೊಂದ್ ಕಡೆ ಬಿಜೆಪಿ. ಇಲ್ಲ ದ್ರಾವಿಡನ್ ಕಲ್ಚರ್ನ ಇಟ್ಕೊಂಡು ಬಿಜೆಪಿ ಏನಾದ್ರು ಓವರ್ ರೈಡ್ ಮಾಡುತ್ತಾ ಈ ಸಾರಿ ಈ ಎಲ್ಲ ದಕ್ಷಿಣ ರಾಜ್ಯಗಳಲ್ಲಿ, ಇಲ್ಲಾಂದ್ರೆ ಅವರ ವೋಟ್ ಶೇರ್ನ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ಮುಂದೊಂದು ದಿನ ಒಂದು ವ್ಯಾಕ್ಯೂಮ್ ಏನಿದೆ ಇಲ್ಲಿ ಬಿಜೆಪಿದು ವ್ಯಾಕ್ಯೂಮ್ ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಿನ ಚುನಾವಣೆಗಳಿಗೆ ನಾಂದಿ ಆಗೋದಕ್ಕೆ. ಯಾಕಂತಂದ್ರೆ ಅವ್ರಿಗೆ ಒಂದು ಸೀಟ್ ಇಲ್ಲದೆ ಇರ್ಬೋದು. ನೀವು ನೋಡಿರ್ಬೋದು ಹೌ ದೇ ಫಾಟ್ ಎಲೆಕ್ಷನ್ಸ್ ಇನ್ ವೆಸ್ಟ್ ಬೆಂಗಾಲ್ ಅಂತ, ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ. ಅವರು ತೆಲಂಗಾಣಕ್ಕೆ ಹೋದ್ರು, ಯಾವ ತರ ಅವರು ಎಲೆಕ್ಷನ್ ಫೇಸ್ ಮಾಡಿದ್ರು ಬಿಜೆಪಿಯವರು ಅಂತ. ಅದೇ ಸ್ಟ್ರಾಟಜಿನ ಅಷ್ಟೇ ಅಗ್ರೆಸಿವ್ ಆಗಿ ಇಲ್ಲಿ ಮಾಡ್ತಾ ಇರೋದು ನೋಡಿದ್ರೆ ಒಂದು ನರೇಟಿವ್, ನಾವು ವಾಪಸ್ ಬಂದೇ ಬರ್ತೀವಿ, ನಾವು 400 ಸೀಟುಗಳಿಂದ ನಾವು ವಾಪಸ್ ಬರ್ತೀವಿ ಅನ್ನೋದಕ್ಕೆ ಆ ನರೇಟಿವ್ನ ಸ್ಟ್ರಾಂಗ್ ಆಗಿ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ನೋಡಿದ್ರೆ ಆ ಒಂದು ಕಾನ್ಶಿಯಸ್ನೆಸ್ ಇಂದಾನೆ, ಆ ಒಂದು ಕಮಿಟ್ಮೆಂಟ್ ಮತ್ತೆ ಆ ಕನ್ವಿಕ್ಷನ್ ಇಂದ ನರೇಂದ್ರ ಮೋದಿ ಅವರು ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಈ ಎಲೆಕ್ಷನ್ ಕ್ಯಾಲೆಂಡರ್ ಆಫ್ ಇವೆಂಟ್ ಅನೌನ್ಸ್ ಆಗೋ ಮೊದಲನೇ 5 ದಿನಗಳ ಕಾಲ ಅವರು ಪ್ರವಾಸನ ಎಲ್ಲಾ ದಕ್ಷಿಣ ರಾಜ್ಯಗಳಲ್ಲಿ ಮಾಡಿ ಅವರು ಎಲ್ಲಾ ಅಲಯನ್ಸ್ ಜೊತೆ ಸೀಟ್ ಶೇರಿಂಗ್ ಅಗ್ರಿಮೆಂಟ್ ಮಾಡಿಕೊಂಡು ಈಗ ಮಾಡಿದ್ ನೋಡಿದ್ರೆ ಅವರು ಈ ಸಾರಿ ಚುನಾವಣೆಯಲ್ಲಿ ದಕ್ಷಿಣದ ಕಡೆಗೆ ಮುಖ ಮಾಡಿದ್ದಾರೆ. ದಕ್ಷಿಣ ಅವರಿಗೆ ಕೈ ಹಿಡಿತೀತ ಅದನ್ನ ನೋಡ್ಬೇಕು ಸ್ನೇಹಿತರೆ. ಲೋಕ ವಿವೇಕನ ಲೈಕ್ ಮಾಡಿ,
ಶೇರ್ ಮಾಡಿ. ನಿಮ್ಮ ವ್ಯೂಸ್ ಏನಾದ್ರು ಇದ್ದರೆ ನನಗೆ ಎಕ್ಸ್ಪ್ರೆಸ್ ಮಾಡಿ. ನಾನು ಡೆಮೋಕ್ರೆಟಿಕ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ವಿಚಾರಗಳನ್ನ ನಿಮ್ಮ ಮುಂದೆ ಬರುವಂತ ಒಂದು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.